ಈಗಲೂ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೇನಾದರೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ರೈತರ ವಿಚಾರ ಆಗಲಿ, ಬರ, ವಿದ್ಯಾರ್ಥಿಗಳ ವಿಚಾರ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ಇವತ್ತು ನೀವು ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ನೀವು ಸಚಿವನನ್ನ ಕ್ಯಾಬಿನೆಟ್ ಇಂದ ಕೈ ಬಿಡ್ಬೋದು ನಾಗೇಂದ್ರ ಅವ್ರನ್ನ. ಅದನ್ನ ಮಾಡೋದನ್ನ ಬಿಟ್ಟು ನೀವು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಕೊಟ್ಟಿದ್ದೀರಾ. ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ, ಸಚಿವರ ಭ್ರಷ್ಟಾಚಾರಿತನವನ್ನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಾರ ಇದ್ರೆ ದಯವಿಟ್ಟು ಸರ್ಕಾರ ಅವನನ್ನ ನಾಗೇಂದ್ರನ ಕೈ ಬಿಡಬೇಕು. ಅದು ಒಂದು ಮಾತು ಹೇಳ್ತಾನೆ, ಇನ್ನೇನು ಸದನ ಮುಗಿತದೆ, ಇದರಿಂದ ಪಾರಾಗ್ತೇವೆ ಅನ್ನೋ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಏನಾರ ಇದ್ರೆ ಅದು ಖಂಡಿತ ಸಾಧ್ಯ ಅಲ್ಲ. ಈ ಹೋರಾಟ ಸದನದ ಒಳಗಡೆನೂ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋರಾಟ ನಡೀತಾ ಇದೆ. ಸದನ ಮುಗಿದ ನಂತರನೂ ಕೂಡ ನಮ್ಮ ಹೋರಾಟ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಈ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾನು ಇವತ್ತು ನೀಡ್ತಾ ಇದ್ದೇನೆ. ಈಗಲೂ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೇನಾದರೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ರೈತರ ವಿಚಾರ ಆಗಲಿ, ಬರ, ವಿದ್ಯಾರ್ಥಿಗಳ ವಿಚಾರ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ಇವತ್ತು ನೀವು ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ನೀವು ಸಚಿವನನ್ನ ಕ್ಯಾಬಿನೆಟ್ ಇಂದ ಕೈ ಬಿಡ್ಬೋದು ನಾಗೇಂದ್ರ ಅವ್ರನ್ನ. ಅದನ್ನ ಮಾಡೋದನ್ನ ಬಿಟ್ಟು ನೀವು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಕೊಟ್ಟಿದ್ದೀರಾ. ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ, ಸಚಿವರ ಭ್ರಷ್ಟಾಚಾರಿತನವನ್ನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಾರ ಇದ್ರೆ ದಯವಿಟ್ಟು ಸರ್ಕಾರ ಅವನನ್ನ ನಾಗೇಂದ್ರನ ಕೈ ಬಿಡಬೇಕು. ಅದು ಒಂದು ಮಾತು ಹೇಳ್ತಾನೆ, ಇನ್ನೇನು ಸದನ ಮುಗಿತದೆ, ಇದರಿಂದ ಪಾರಾಗ್ತೇವೆ ಅನ್ನೋ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಏನಾರ ಇದ್ರೆ ಅದು ಖಂಡಿತ ಸಾಧ್ಯ ಅಲ್ಲ. ಈ ಹೋರಾಟ ಸದನದ ಒಳಗಡೆನೂ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋರಾಟ ನಡೀತಾ ಇದೆ. ಸದನ ಮುಗಿದ ನಂತರನೂ ಕೂಡ ನಮ್ಮ ಹೋರಾಟ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಈ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾನು ಇವತ್ತು ನೀಡ್ತಾ ಇದ್ದೇನೆ. ಈಗಲೂ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೇನಾದರೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ರೈತರ ವಿಚಾರ ಆಗಲಿ, ಬರ, ವಿದ್ಯಾರ್ಥಿಗಳ ವಿಚಾರ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ, ಇವತ್ತು ನೀವು ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ನೀವು ಸಚಿವನನ್ನ ಕ್ಯಾಬಿನೆಟ್ ಇಂದ ಕೈ ಬಿಡ್ಬೋದು ನಾಗೇಂದ್ರ ಅವ್ರನ್ನ. ಅದನ್ನ ಮಾಡೋದನ್ನ ಬಿಟ್ಟು ನೀವು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಕೊಟ್ಟಿದ್ದೀರಾ. ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನ, ಸಚಿವರ ಭ್ರಷ್ಟಾಚಾರಿತನವನ್ನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಮಾನ ಮರ್ಯಾದೆ ಏನಾರ ಇದ್ರೆ ದಯವಿಟ್ಟು ಸರ್ಕಾರ ಅವನನ್ನ ನಾಗೇಂದ್ರನ ಕೈ ಬಿಡಬೇಕು. ಅದು ಒಂದು ಮಾತು ಹೇಳ್ತಾನೆ, ಇನ್ನೇನು ಸದನ ಮುಗಿತದೆ, ಇದರಿಂದ ಪಾರಾಗ್ತೇವೆ ಅನ್ನೋ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಏನಾರ ಇದ್ರೆ ಅದು ಖಂಡಿತ ಸಾಧ್ಯ ಅಲ್ಲ. ಈ ಹೋರಾಟ ಸದನದ ಒಳಗಡೆನೂ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋರಾಟ ನಡೀತಾ ಇದೆ. ಸದನ ಮುಗಿದ ನಂತರನೂ ಕೂಡ ನಮ್ಮ ಹೋರಾಟ ರಾಜ್ಯದಲ್ಲಿ ಮುಂದುವರಿತಾ ಇದೆ. ಈ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾನು ಇವತ್ತು ನೀಡ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.